ಅಂತಂದ್ರೆ ಈಗ ದನ ಅದೆಲ್ಲ ಹೆಂಡಿ ತಿಂತಾವು, ಇದು ತಿಂದು ಹೆಂಡಿ ಹಾಕ್ಬಿಡ್ತಾವ. ಇದು ಏನು ಮಾಡ್ತದ, ಸಾವಯವ ಎಲ್ಲ ಪದಾರ್ಥಗಳನ್ನ ತಿಂದು ಬರೀ ಹಿಕ್ಕಿ ಅಷ್ಟೇ ಹಾಕಂಗಿಲ್ಲ, ಮಣ್ಣೊಳಗಿರುವಂಥ ಚಲೋ ಸೂಕ್ಷ್ಮ ಜೀವಾಣುಗಳನ್ನು ತಗೋತದ. ತಗೊಂಡು ತನ್ನ ಹೊಟ್ಟಿ ಒಳಗೆ ಡಬಲ್ ಮಾಡ್ತದ, ಡಬಲ್ ತ್ರಿಬಲ್ ಮಾಡಿ ಆ ಗೊಬ್ಬರ ಜೊತೆ ಸೂಕ್ಷ್ಮ ಜೀವಾಣುಗಳನ್ನು ಕೊಡ್ತದೆ. ಈ ಸೂಕ್ಷ್ಮ ಜೀವಾಣುಗಳು ಏನ್ ಮಾಡ್ತಾವ ಅಂದ್ರೆ ನಮ್ಮ ಚಾಳಿ ಮಾಡಿ ತಕ್ಕೋಬೇಕು, ಮತ್ತೆ ಅಲ್ಲೇ ಹಾಕಬೇಕು. ಅಂದ್ರೆ ನಾವು ಗೊಬ್ಬರ ಯೂಸ್ ಮಾಡ್ಬೇಕು. ಈಗ ಅವರು ಪಿಟ್ ಇದು ಮಾಡತ್ತಿರೋದಿಲ್ರಿ, ಪಿಟ್ ತುಂಬಾಕತ್ತಾರ ಈಗ ಅವ್ರು. ಇಲ್ಲ, ಹುಳುಗಳನ್ನು ಇದು ತೆಗ್ದಾರ, ಅಲ್ಲೆಲ್ಲ ಪಿಟ್ ಇದು ತುಂಬ್ಯಾರ. ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಮೇಡಮ್ ಅವ್ರು ಹೇಳ್ತಾರ, ಆಮೇಲೆ ಸಮಗ್ರ ಕೃಷಿ ತರಬೇತಿಯಲ್ಲಿ ಎರೆಹುಳು ಪ್ರಾತ್ಯಕ್ಷಿತೆಯನ್ನು ಮಾನ್ಯ ವಿಜ್ಞಾನಿಗಳವರು ತೋರಿಸ್ತಾ ಇದ್ದಾರೆ. ಅಗಲ ಭಾಳ ಅಗಲ ಬೇಡ, ಯಾಕಂದ್ರೆ ನಾವು ಹಿಂಗೆ ಸುತ್ತ ತಿರ್ಗಾಡಂಗಿರ್ಬೇಕು. ಯಾಕಂದ್ರೆ ಭಾಳ ಅಗಲ ಅಂತಂದ್ರೆ ಇದ್ರ ಮ್ಯಾಗ ತಿರ್ಗಾಡ್ಬೇಕಾಗ್ತದೆ, ತಿರ್ಗಾಡ್ಬಾರ್ದು ಇದ್ರ ಮ್ಯಾಗ. ಮತ್ತೆ ಡೆಪ್ತ್ ಅಂದ್ರೆ 0.3 ಮೀಟರ್ ಅಂತಾರೆ. ನಿಮ್ಗೆ ಇಷ್ಟು ನೋಡ್ರಿ, ಅಂದ್ರೆ ಭಾಳ ಇದು